ಹಾಯ್ ಎವ್ರಿವನ್, ವೆಲ್ಕಮ್ ಟು SRS ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಆಲೂಗಡ್ಡೆ ಚಿಪ್ಸ್ನ ತುಂಬ ಸಿಂಪಲ್ ಮತ್ತು ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾವು ಶಾಪಲ್ಲಿ ತರ್ತೀವಲ್ವ ಆಲೂಗಡ್ಡೆ ಚಿಪ್ಸು, ಸೇಮ್ ಅದೇ ಥರನೇ ಟೇಸ್ಟ್ ಇರುತ್ತೆ ಮನೆಯಲ್ಲಿ ಮಾಡಿದ್ರೂ ಕೂಡ. ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಆಲೂಗಡ್ಡೆನ 2ರಿಂದ 3 ಸಾರಿ ವಾಶ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಸಿಪ್ಪೆನೆಲ್ಲ ಈ ಥರ ತೆಗೆದು ಐಸ್ ವಾಟರಲ್ಲಿ ಹಾಕಿ ಎತ್ತಿಡ್ಕೋಬೇಕಾಗುತ್ತೆ. ನೋಡಿ, ಐಸ್ ವಾಟರ್ ಹಾಕ್ತಾಯಿದ್ದೀನಿ. ಇಲ್ಲಿ ಈ ಐಸ್ ವಾಟರ್ನಲ್ಲಿ ಸಿಪ್ಪೆ ತೆಗೆದಿಟ್ಟಿದ್ದೆ ಅಲ್ವಾ ಆಲೂಗಡ್ಡೆನ ಇದರಲ್ಲಿ ಹಾಕಿ ಮತ್ತೆ ವಾಶ್ ಮಾಡಿ ಇಟ್ಕೊಳ್ಳಿ. ತುಂಬಾ ಈಸಿ ರೆಸಿಪಿ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ವಾಶ್ ಮಾಡಿಕೊಂಡು ಇಟ್ಕೋಬೇಕು. ನೆಕ್ಸ್ಟ್ ಮತ್ತೆ ಇನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ ಐಸ್ ವಾಟರ್ನ ಹಾಕಿ ಆಲೂಗಡ್ಡೆ ಸ್ಲೈಸಸ್ ಮಾಡ್ಕೋತೀವಲ್ವ, ಅದರಿಂದ ತೆಳುವಾಗಿ ಸ್ಲೈಸಸ್ನ ಮಾಡ್ಕೋಬೇಕಾಗುತ್ತೆ. ಆಲೂಗಡ್ಡೆ ಸ್ಲೈಸಸ್ ಮಾಡ್ಕೋತೀವಲ್ಲ ಅದರಲ್ಲೇ ನಾನು ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ತೆಳುವಾಗಿ ಬರ್ತಾಯಿದೆ ಅಂತ, ಕಾಣಿಸ್ತಿದೆಯಾ? ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಇದರಲ್ಲಿ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಆಲೂ ಚಿಪ್ಸು. ನೋಡಿ ಎಷ್ಟು ತೆಳುವಾಗಿ ಕಾಣಿಸ್ತಾ ಇದೆ ಅಂತ. ನಾನಿಲ್ಲಿ 4 ಆಲೂಗಡ್ಡೆ ತೊಗೊಂಡಿದ್ದೆ. ನೋಡಿ ಎಷ್ಟಾಗಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿರುತ್ತೆ ಈ ಥರ ಸ್ಲೈಸಸ್ ಎಲ್ಲ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ. ನೆಕ್ಸ್ಟ್ ಇದನ್ನು ನಾವೇನು ಮಾಡಬೇಕಪ್ಪ ಅಂದರೆ, ಈ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀವಲ್ವ ಈ ಥರ ನೀರಲ್ಲಿ ಹಾಕಿ, ಇದು ಐಸ್ ವಾಟರಲ್ಲೇ ಹಾಕಿ ಇಟ್ಕೊಂಡಿರೋದು. ಈ ಥರ ಮತ್ತೆ ಚೆನ್ನಾಗಿ ಅದೇ ಐಸ್ ವಾಟರಲ್ಲೇ ಈ ಥರ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ವಾಶ್ ಮಾಡಿ, ನಂತರ ಇದನ್ನು ಕೂಡ ಒಂದು 2ರಿಂದ 3 ನಿಮಿಷ ಬಿಟ್ಟು ಒಂದು ಟವೆಲ್ ಮೇಲೆ ಒಂದೊಂದೊಂದು ಈ ಥರ ಹರಡ್ಕೊಂಡು ಅದ್ರ ಮೇಲೆ ಇನ್ನೊಂದು ಟವೆಲ್ನ ಹಾಕಿ ಇದರಲ್ಲಿ ಇರುವಂಥ ತೇವಾಂಶವನ್ನು ತೆಗೆದುಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರೌಂಡ್ ಶೇಪಲ್ಲೆಲ್ಲ. ಈ ಥರ ಮೇಲೆ ಹಾಕಿ ಇನ್ನೊಂದು ಟವೆಲಲ್ಲಿ ಈ ಥರ ತೇವಾಂಶನೆಲ್ಲ ತೆಗಿಬೇಕಾಗುತ್ತೆ. 1-2 ಸೆಕೆಂಡ್ ಈ ಥರ ಪ್ರೆಸ್ ಮಾಡಿದರೆ ಸಾಕು, ಅದರಲ್ಲಿರೋ ತೇವಾಂಶ ಎಲ್ಲ ಹೋಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಡ್ರೈ ಆಗಿದೆ ಅಂತ, ತೇವಾಂಶ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ನೆಕ್ಸ್ಟ್ ಇಲ್ಲಿ ನಾನು ಹೈ ಫ್ಲೇಮಲ್ಲೇ ಕಾಯಿಸಿರುವಂಥ ಎಣ್ಣೆಯಲ್ಲಿ ಹಾಕಿ ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇಟ್ಕೊಂಡು ಕ್ರಿಸ್ಪಿಯಾಗಿ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಬೇಕಾಗುತ್ತೆ. ಇಲ್ಲಿ ಇದು ಮೇನ್ ಪ್ರೋಸೆಸ್ ಅಂತ ಹೇಳ್ಬೋದು. ಚಿಪ್ಸ್ ಹಾಕಿದ ತಕ್ಷಣವೇ ತೆಗಿಯೋಕ್ಕೆ ಹೋಗ್ಬೇಡಿ, ಅದು ಫುಲ್ ಬೆಂದಿರೋದಿಲ್ಲ. ಒಂದು 2ರಿಂದ 3 ನಿಮಿಷ ಬೇಕಾಗುತ್ತೆ. ಇದು ಲೋ ಫ್ಲೇಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೋಡಿ ಲೋ ಫ್ಲೇಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ಥರ ಒಂದೊಂದು ಪ್ಯಾಚನ್ನ ಸ್ಲೈಸಸ್ ಮಾಡಿ ಅದರಲ್ಲಿರೋ ತೇವಾಂಶವನ್ನು ತೆಗೆದು ಇದೇ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಬಿಸಿ ಇರುವಾಗಲೇ ಇದರ ಮೇಲೆ ಉಪ್ಪು ಮತ್ತು ಖಾರ ಹಾಕ್ಕೋಬೇಕು. ಈ ಥರ ಒಮ್ಮೆ ಮನೆಯಲ್ಲೇ ನೀವು ಕೂಡ ಟ್ರೈ ಮಾಡಿ, ಪರ್ಫೆಕ್ಟಾಗಿ ಶಾಪ್ ಸ್ಟೈಲ್ನಲ್ಲೇ ಬರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಅಂಗಡೀಲಿ ಹೇಗೆ ಸಿಗುತ್ತೋ ಅದೇ ಥರನೇ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನಾವು ಹೊರಗಡೆ ತಂದು ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಎಫೆಕ್ಟಿವ್ ಅದು. ಅವ್ರು ಯಾವ ಎಣ್ಣೆಲಿ ಕರೆದಿರ್ತಾರೆ ಅಂತಲೂ ಗೊತ್ತಿರಲ್ಲ. ಮನೆಯಲ್ಲೇ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.